ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಇರುವಂತಹ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ ಆಗೋದು ಪಕ್ಕಾ ಅಂತಿದೆ ದೆಹಲಿಯ ಹೈಕಮಾಂಡ್. ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪವನ್ನ ದಿನದಿಂದ ದಿನ ಮಾಡುತ್ತಲೇ ಬರ್ತಾ ಇದೆ. ಈ ಒಂದು ಆರೋಪನ ತೆಗೆದುಹಾಕುವ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಿಎಂ ನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಮುಂದಿನ ರಾಜ್ಯದ ಸಿಎಂ ಅನ್ನುವಂತ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಈ ಒಂದು ಸುದ್ದಿ ತಿಳಿತಾ ಇದ್ದಂತೆ ಸಾಕಷ್ಟು ರಾಜ್ಯದ ಹಲವು ಗಣ್ಯರನ್ನ ಭೇಟಿಯಾಗಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿತ ಒಪ್ಪಲ್ಲ ಅನ್ನುವಂತ ಒಂದು ಮಾತಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಮೂಢ ಸಂಕಷ್ಟದಿಂದ ಹೊರಬರ್ತಾರ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದಿದೆ. ಇದರ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಹೈಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಕಾಯ್ದಿರಿಸಿ ಹೈಕೋರ್ಟ್ ತೀರ್ಪನ್ನು ನೀಡಿದ್ದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದರೆ ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನುವಂಥ ಕುತೂಹಲ ಇದೀಗ ನಮ್ಮ ಮುಂದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಬೆಳಗಾವಿಯ ಸಾಹುಕಾರ ಎಂಟ್ರಿ ಕೊಡ್ತಾರಾ? ಸಿಎಂ ಸಿದ್ದರಾಮಯ್ಯ ಅವರ ಒಲವು ಯಾರ ಪರ ಇದೆ? ದೆಹಲಿಯ ಹೈಕಮಾಂಡ್ ಹೇಳೋದೇನು? ಈ ಒಂದು ಸ್ಟೋರಿಯಲ್ಲಿ ಹೇಳ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರ ನಂತರದ ಸಿಎಂ ಆಗಿ ಸತೀಶ್ ಜಾರಕಿಹೊಳಿ ಅವರು ಮುಂದುವರಿತಾರಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋದಕ್ಕೆ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನು ನೋಡೋದಾದರೆ, ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಇರುವಂಥ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ ಆಗೋದು ಪಕ್ಕಾ ಅಂತಿದೆ ದೆಹಲಿಯ ಹೈಕಮಾಂಡ್ ಮೂಲ. ಯಾಕಂದರೆ ಈಗಾಗಲೇ ಏನು ರಾಜ್ಯದಲ್ಲಿ ದಲಿತ ವಿರೋಧಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಗುರುತಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪವನ್ನು ದಿನದಿಂದ ದಿನ ಮಾಡುತ್ತಲೇ ಬರ್ತಾ ಇದೆ. ಹೀಗಾಗಿ ಈ ಒಂದು ಆರೋಪನ ತೆಗೆದುಹಾಕುವ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಿಎಂನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ಒಂದು ವೇಳೆ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು. ಅದೆಲ್ಲದರ ನಡುವೆ ಇದೀಗ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಮುಂದಿನ ರಾಜ್ಯದ ಸಿಎಂ ಅನ್ನುವಂಥ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಈ ಒಂದು ಸುದ್ದಿ ತಿಳಿತಾ ಇದ್ದಂತೆ ಸಾಕಷ್ಟು ರಾಜ್ಯದ ಹಲವು ಗಣ್ಯರನ್ನು ಭೇಟಿಯಾಗಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. 1-to-1 ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ತೀವ್ರ ಕುತೂಹಲ ಕೆರಳಿಸಿರುವಂಥದ್ದು, ದಿಢೀರಾಗಿ DCM DK ಶಿವಕುಮಾರ್ ಅವರ ಜೊತೆ ಮೀಟಿಂಗನ್ನು ಮಾಡಿದರು. ಅದಾದ ಬಳಿಕ G ಪರಮೇಶ್ವರ್ ಅವರ ಜೊತೆ ಮೀಟಿಂಗ್ ಮಾಡಿದರು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಮೀಟಿಂಗ್ ಮಾಡಿದರು. ಈ ನಡುವೆ ಸಂತೋಷ್ ಲಾಡ್ ಅವರು ಕೂಡ ಅವರನ್ನು ಭೇಟಿಯಾಗಿ ಅವರ ಜೊತೆ ಮೀಟಿಂಗನ್ನು ಮಾಡುವ ಮೂಲಕ ಭೇಟಿ ಆಗ್ತಾ ಇದ್ದಾರೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ರಾಯಭಾರಿ ಯಾರಾಗಬೇಕು ಅನ್ನುವಂಥ ಪ್ರಶ್ನೆ ಬಂದರೆ ನನಗೆ ಬೆಂಬಲ ಕೊಡಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ನೆಕ್ಸ್ಟ್ ಸಿಎಂ ಬೆಳಗಾವಿಯ ಸಾಹುಕಾರ ಆದರೆ ಅವರಿಗಿರುವಂಥ ಪ್ಲಸ್ ಏನಂತಂದರೆ ಬೆಳಗಾವಿಯ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂಥ ಸತೀಶ್ ಜಾರಕಿಹೊಳಿ ಯಾವತ್ತು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಸನ್ನು ತೊರೆದು ಹೋಗಿರುವಂಥ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕಟ್ಟ ಶಿಷ್ಯ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಭೇಟಿ ಸಾಕಷ್ಟು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನು ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಕೂಡ ಸಿಎಂ ಸಿದ್ದರಾಮಯ್ಯರ ಆಪ್ತ ಶಿಷ್ಯ. ಹೀಗಾಗಿ ಜಾರಕಿಹೊಳಿ ಕುಟುಂಬ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭಾರಿ ಆತ್ಮೀಯವಾಗಿರೋದ್ರಿಂದ ನೆಕ್ಸ್ಟ್ ಸಿಎಂ ಅನ್ನುವಂಥ ಪ್ರಶ್ನೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಸಿಎಂ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ನಾಯಕರು ಮನವಿಯನ್ನು ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳ ಮೂಲಕ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೆಳಗಾವಿಯ ಪ್ರಾಬಲ್ಯ ಏನಿದೆ ಆ ಪ್ರಾಬಲ್ಯವನ್ನು ಸಿಎಂ ಸಿದ್ದರಾಮಯ್ಯ ಬಳಸ್ಕೊಳ್ತಾರೆ ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿರ್ತಿರುವಂಥದ್ದು. ಇದರ ಜೊತೆಗೆ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ದಲಿತ ನಾಯಕ, ಸಾಕಷ್ಟು ಅಹಿಂದ ವರ್ಗದ ಬೆಂಬಲಿಗರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳನ್ನು ಕೂಡ ಅಹಿಂದ ಕಾರ್ಯಕ್ರಮಗಳ ಮೂಲಕ ಸತೀಶ್ ಜಾರಕಿಹೊಳಿ ಗಮನ ಸೆಳೀತಾ ಇದ್ದರು. ಅದರ ಜೊತೆಗೆ ಏನು ಸಿದ್ದರಾಮಯ್ಯ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಕೂಡ ದಾವಣಗೆರೆಯಲ್ಲಿ ಅಹಿಂದ ನಾಯಕರು. ಅಹಿಂದ ನಾಯಕ ಅನ್ನುವಂತಹ ಒಂದು ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಹೀಗಾಗಿ ಈ ಒಂದು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದ ಪ್ರಶ್ನೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಸಿದ್ದರಾಮಯ್ಯ ಅವರು ಸೂಚಿಸೋದು ಪಕ್ಕಾ ಅಂತ ಒಂದು ಕಡೆ ಆಗ್ತಾ ಇದೆ. ಇದರ ಜೊತೆಗೆ ಅವರ ಮೈನಸ್ಗಳನ್ನು ನೋಡ್ತಾ ಹೋಗೋದಾದರೆ ಯಾವತ್ತೂ ಕೂಡ ಸತೀಶ್ ಜಾರಕಿಹೊಳಿ ಅವರು DCM DK ಶಿವಕುಮಾರ್ ಆಗಿರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ, ಹೀಗೆ ಹಲವಾರು ಕೆಲವೊಂದಿಷ್ಟು ದಕ್ಷಿಣ ಕರ್ನಾಟಕದ ಬೆಂಬಲಿಗರ ಒಂದು ರಾಜಕೀಯ ನಾಯಕರ
ವಿರೋಧವನ್ನು ಕಟ್ಕೊಂಡಿದ್ದಾರೆ. ಅದರ ಜೊತೆಗೆ ಯಾರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನು ಇಲ್ಲಿ ಕೊಡಲ್ಲ ಅನ್ನುವಂಥ, ಯಾಕಂತಂದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂಥ ತಾರತಮ್ಯ ಬರುತ್ತೆ. ಆ ಒಂದು ತಾರತಮ್ಯದ ವಿರುದ್ಧ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಯಾವತ್ತೂ ಕೂಡ ಹೋರಾಟವನ್ನು ನಡೆಸ್ತಾ ಬಂದಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಏನು ತಮ್ಮ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ವಿರುದ್ಧ ಕೂಡ ಸಾಕಷ್ಟು ಹಲವು ಬಾರಿ ಆರೋಪಗಳನ್ನು ಮಾಡಿದರು. ಹೀಗಾಗಿ ಅವರ ನಡುವೆ ಮುಸುಕಿನ ಗುದ್ದಾಟ ಕೂಡ ಸಾಕಷ್ಟು ತೆರೆಮರೆಗೆ ಇದ್ದದ್ದನ್ನು ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ CM ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿತ ಒಪ್ಪಲ್ಲ ಅನ್ನುವಂಥ ಒಂದು ಮಾತಿದೆ. ಇದರ ಜೊತೆಗೆ ಯಾವೆಲ್ಲ ಅಂಶಗಳು ಪ್ಲಸ್ ಆಗುತ್ತೆ, ಯಾವೆಲ್ಲ ಅಂಶಗಳನ್ನ ಮೈನಸ್ ಆಗುತ್ತೆ ಅನ್ನೋದನ್ನು ನಾವು ಈಗ ಗಮನದಲ್ಲಿಟ್ಕೊಂಡು ನೋಡಿದರೆ ಈ ರೀತಿಯಾದಂಥ ಅಂಶ ಬೆಳಕಿಗೆ ಬರುವಂಥದ್ದು. ಹೀಗಾಗಿ ಮುಂದಿನ CM ಸತೀಶ್ ಜಾರಕಿಹೊಳಿ ಆದರೆ ರಾಜ್ಯ ರಾಜಕಾರಣದಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಹೀಗಾಗಿ ಮುಂದಿನ CM ಯಾರಾಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.